ವೆಲ್ಕಮ್ ಟು ನ್ಯೂ ವರ್ಲ್ಡ್. ಇವತ್ತು ನಾನು 10ನೇ ತರಗತಿಯ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಈ ಪಾಠದ ಪ್ರಶ್ನೆ ಮತ್ತು ಉತ್ತರ ಎರಡನ್ನೂ ಕೂಡ ಹೇಳ್ತಾ ಇದ್ದೀನಿ. ಅಭ್ಯಾಸದ ಪ್ರಶ್ನೆಗಳನ್ನು ಮಾತ್ರ ಬಿಡಿಸ್ತಾ ಇಲ್ಲ, ಪುಸ್ತಕದ ಒಳಗಿನ ಕೆಲವೊಂದು ಬಿಟ್ಟ ಸ್ಥಳಗಳನ್ನು ಕೂಡ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಹಾಗೆ ಇಂಪಾರ್ಟೆಂಟ್ ಇದ್ದದ್ದು ಕೂಡ ಹೇಳ್ತೀನಿ, ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಬಿಟ್ಟ ಸ್ಥಳನ ನೋಡೋಣ. ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಎಂದು ಡ್ಯಾಶ್ ರವರನ್ನು ಕರೆಯಲಾಗುತ್ತದೆ. ಸರ್ ಎಂ ವಿಶ್ವೇಶ್ವರಯ್ಯ. ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಎಂದು ಸರ್ ಎಂ ವಿಶ್ವೇಶ್ವರಯ್ಯರವರನ್ನು ಕರೆಯಲಾಗುತ್ತದೆ. 2. ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕ ಬರೆದವರು ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯ. ರಾಷ್ಟ್ರೀಯ ಯೋಜನಾ ಆಯೋಗ ಸ್ಥಾಪನೆಯಾದ ವರ್ಷ 1950. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಸ್ಥಾಪನೆಯಾದ ವರ್ಷ 1952. ನೀತಿ ಆಯೋಗದ ಅಧ್ಯಕ್ಷರು ಪ್ರಧಾನಮಂತ್ರಿ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಡಾಕ್ಟರ್ ಎಂ.ಎಸ್. ಸ್ವಾಮಿನಾಥನ್. ಆರ್ಥಿಕ ಯೋಜನೆಯನ್ನು ಜಾರಿಗೊಳಿಸಿದ ಮೊದಲ ದೇಶ ರಷ್ಯಾ. ಭಾರತದ ಮೊದಲ ಹಸಿರು ಕ್ರಾಂತಿ ಸಂಭವಿಸಿದ್ದು ಗೋಧಿ ಉತ್ಪಾದನೆಯಲ್ಲಿ. ಭಾರತದಲ್ಲಿ ನೀತಿ ಆಯೋಗ ಜಾರಿಗೆ ಬಂದ ವರ್ಷ ಜನವರಿ 1, 2015. ನೀತಿ ಆಯೋಗದ ನೇತೃತ್ವವನ್ನು ಪ್ರಧಾನಮಂತ್ರಿಯವರು ಆಯೋಜಿಸುತ್ತಾರೆ. ಭಾರತದಲ್ಲಿ ಮೊಟ್ಟಮೊದಲ ಪಂಚವಾರ್ಷಿಕ ಯೋಜನೆಯು 1951ರಲ್ಲಿ ಜಾರಿಯಾಯಿತು. ಅರ್ಥವ್ಯವಸ್ಥೆಯು ಹೆಚ್ಚಿನ ಏರಿಳಿತವಿಲ್ಲದೆ ಪ್ರಗತಿಯತ್ತ ಸಾಗುವುದನ್ನೇ ಆರ್ಥಿಕ ಅಸ್ಥಿರತೆ ಎನ್ನುವರು. ಪಂಚವಾರ್ಷಿಕ ಯೋಜನೆಗಳ ಅತಿ ದೊಡ್ಡ ಸಾಧನೆ ಹಸಿರು ಕ್ರಾಂತಿ. ಇವಾಗ ಪಠ್ಯದ ಬಿಟ್ಟ ಸ್ಥಳ. 20ನೇ ಶತಮಾನದಲ್ಲಿ ಸರ್ಕಾರಗಳು ಆರ್ಥಿಕ ಅಭಿವೃದ್ಧಿಯ ಡ್ಯಾಶ್ ಯೋಜನೆಯನ್ನು ಜಾರಿಗೆ ತಂದವು. ಆರ್ಥಿಕ ಯೋಜನೆಯನ್ನು ಜಾರಿಗೆ ತಂದವು. 2. ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸುವ ಸಂಸ್ಥೆ ರಾಷ್ಟ್ರೀಯ ಯೋಜನಾ ಆಯೋಗ. ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಡಾಕ್ಟರ್ ಎಂ.ಎಸ್. ಸ್ವಾಮಿನಾಥನ್. ಇವಾಗ 2 ವಾಕ್ಯದಲ್ಲೇ ಆರ್ಥಿಕ ಯೋಜನೆಯ ಅರ್ಥ ತಿಳಿಸಿ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಆರ್ಥಿಕ ಅಭಿವೃದ್ಧಿಯ ಗುರಿಯನ್ನು ಸಾಧಿಸುವ ಪ್ರಕ್ರಿಯೆಯೇ ಆರ್ಥಿಕ ಯೋಜನೆ. ನೆಕ್ಸ್ಟ್ 2ನೇ ಕ್ವಶನ್. ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಯಾರು? ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಸರ್ ಎಂ ವಿಶ್ವೇಶ್ವರಯ್ಯ. 3. ಪಂಚವಾರ್ಷಿಕ ಯೋಜನೆಗಳಿಗೆ ಅನುಮೋದನೆ ನೀಡುವ ಸಂಸ್ಥೆ ಯಾವುದು? ಪಂಚವಾರ್ಷಿಕ ಯೋಜನೆಗಳಿಗೆ ಅನುಮೋದನೆ ನೀಡುವ ಸಂಸ್ಥೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ. 4. ಹಸಿರು ಕ್ರಾಂತಿ ಎಂದರೇನು? 1967ರಿಂದ 1970ರ ಅವಧಿಯಲ್ಲಿ ಭಾರತದಲ್ಲಿ ಆದಂತಹ ಆಹಾರ ಧಾನ್ಯ ಉತ್ಪಾದನೆಯಲ್ಲಿ ಶೀಘ್ರ ಪ್ರಗತಿಯನ್ನು ಹಸಿರು ಕ್ರಾಂತಿ ಎನ್ನುವರು. ಓಕೆ, ಇವಾಗ 5. ಸುಗ್ಗಿ ನಂತರದ ತಂತ್ರಜ್ಞಾನ ಎಂದರೇನು? ಕೃಷಿ ಉತ್ಪನ್ನಗಳ ಸಂಗ್ರಹಣೆ, ಸಂಸ್ಕರಣೆ, ಸುಧಾರಿತ ತಂತ್ರಜ್ಞಾನಗಳನ್ನು ಸುಗ್ಗಿ ನಂತರದ ತಂತ್ರಜ್ಞಾನಗಳು ಎನ್ನುತ್ತಾರೆ. ನೀತಿ ಆಯೋಗದ ಈಗಿನ ಅಧ್ಯಕ್ಷರು ಯಾರು? ನೀತಿ ಆಯೋಗದ ಈಗಿನ ಅಧ್ಯಕ್ಷರು ಪ್ರಧಾನಮಂತ್ರಿಗಳು. 5-6 ವಾಕ್ಯದಲ್ಲಿ 2ನೇ ಕ್ವಶನ್, ಇದು ಇಂಪಾರ್ಟೆಂಟ್. ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ಬರೆಯಿರಿ. 1. ಬಡತನ ನಿರ್ಮೂಲನೆ. 2. ಜನರ ಜೀವನ ಮಟ್ಟವನ್ನು ಅಭಿವೃದ್ಧಿಗೊಳಿಸುವುದು. 3. ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು. 4. ಉದ್ಯೋಗಾವಕಾಶವನ್ನು ಹೆಚ್ಚಿಸುವುದು. 5. ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು. 6. ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು. 7. ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದು. ಇವಾಗ ನೆಕ್ಸ್ಟ್ ಕ್ವಶನ್. ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ಪಟ್ಟಿ ಮಾಡಿ. 1. ರಾಷ್ಟ್ರೀಯ ಆದಾಯದ ಬೆಳವಣಿಗೆ. 2. ಕೃಷಿ ಕೈಗಾರಿಕೆ ಮತ್ತು ಸೇವಾ ವಲಯಗಳ ಬೆಳವಣಿಗೆ. 3. ಆಧುನಿಕ ತಂತ್ರಜ್ಞಾನಗಳ ಬಳಕೆ ಹೆಚ್ಚಳ. 4. ಆಹಾರದ ಉತ್ಪಾದನೆಯಲ್ಲಿ ಸ್ವಾವಲಂಬನೆ. 5. ಉದ್ಯೋಗಾವಕಾಶಗಳ ಹೆಚ್ಚಳ. 6. ವಿಜ್ಞಾನ ಮತ್ತು ತಂತ್ರಜ್ಞಾನಗಳಲ್ಲಿ ಅಪಾರ ಪ್ರಗತಿ. 7. ಇಂಜಿನಿಯರ್ ವಸ್ತುಗಳ ರಫ್ತು. 8. ಜನರ ನಿರೀಕ್ಷಿತ ಜೀವಂತಾವಧಿ ಮತ್ತು ಸಾಕ್ಷರತೆ ಹೆಚ್ಚಳ. 8. ಜನಸಂಖ್ಯಾ ಬೆಳವಣಿಗೆ ದರ ಹೆಚ್ಚಳ.
ಇವಾಗ ನೆಕ್ಸ್ಟ್ ಕ್ವಶನ್, ಇದು ಇಂಪಾರ್ಟೆಂಟು. ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳು ಯಾವುವು? 1. 1965ರಿಂದ 1966ರ ಬರಗಾಲದಿಂದ ಕೃಷಿ ಉತ್ಪಾದನೆಯಲ್ಲಿ ತೀವ್ರ ಕುಸಿತ. 2. ಆಹಾರ ಧಾನ್ಯಗಳ ಕೊರತೆಯ ತೀವ್ರತೆ. 3. ಪಂಜಾಬ್, ಹರಿಯಾಣ, ದೆಹಲಿ, ರಾಜಸ್ಥಾನ, ಉತ್ತರ ಪ್ರದೇಶದಲ್ಲಿ ಉತ್ತಮ ಇಳುವರಿಯ ಗೋಧಿ ಬೀಜಗಳ ಬಿತ್ತನೆ. 4. ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಬಳಕೆ. 5. ಗೋಧಿಯ ನಂತರದಲ್ಲಿ ಇತರ ಬೆಳೆಯಲ್ಲಿಯೂ ಹೆಚ್ಚು ಇಳುವರಿಯ ಕ್ರಮ ಅನುಸರಿಸಲಾಯಿತು. 6. ಕ್ರಮೇಣ ಇಡೀ ದೇಶದಾದ್ಯಂತ ಹಸಿರು ಕ್ರಾಂತಿಗೆ ಪ್ರೇರಣೆ. ಓಕೆ, ನೆಕ್ಸ್ಟ್ ಕ್ವಶನ್ ಇವಾಗ, ಇದು ಕೂಡ ಇಂಪಾರ್ಟೆಂಟ್. ಕೃಷಿ ವಲಯವು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರಗಳಾವು? 1. ಕೃಷಿ ಮಾರುಕಟ್ಟೆಗಳ ಸುಧಾರಣೆ. 3. ಸಾವಯವ ಕೃಷಿ ವಿಧಾನಗಳ ಅನುಕರಣೆ. 4. ಜೈವಿಕ ಗೊಬ್ಬರ, ಜೈವಿಕ ಕೀಟನಾಶಕಗಳ ಬಳಕೆ. 5. ಪರಿಸರ ಸ್ನೇಹಿ ತಂತ್ರಗಳನ್ನು ಬಳಸುವುದು. 6. ಸಾವಯವ ಕೃಷಿ ಮತ್ತು ಶೂನ್ಯ ಬಂಡವಾಳ ಕೃಷಿಗೆ ಉತ್ತೇಜನ. 7. ಸಣ್ಣ ಮತ್ತು ಬಡ ರೈತರಿಗೆ ಸಹಾಯಧನದ ಜಾರಿ. 8. ಕಡಿಮೆ ಬಡ್ಡಿ ದರದಲ್ಲಿ ಸಾಲಗಳನ್ನು ನೀಡುವುದು. ಇಲ್ಲಿ ಸಾಲು ಆಗಿದೆ, ಅದನ್ನು ಸಾಲ ಅಂತ ಮಾಡ್ಕೊಳ್ಳಿ. ಕಡಿಮೆ ಬಡ್ಡಿ ದರದಲ್ಲಿ ಸಾಲಗಳನ್ನು ನೀಡುವುದು. ಓಕೆ, ಇನ್ನೂ ಈ ಥರದ ವಿಡಿಯೋಗಳು ಬೇಕು ಅಂತಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ.